ಈಶ್ವರ ಮಲ್ಪೆ ಅವ್ರ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಯಾರು ಎಲ್ಲೇ ಹೋಗಿ ಸನ್ಮಾನ ಮಾಡಿ ಅವ್ರಿಗೆ ಏನೋ ಒಂದು ದುಡ್ಡು ಕೊಟ್ರೆ, ಒಂದು ರೆಮ್ಯುನರೇಷನ್ ಆಗಿ ಕೊಟ್ರೆ ಅದನ್ನ ತಗೊಂಬಂದು ಕೂಡಿಟ್ಟು 2 ಆಂಬುಲೆನ್ಸ್ ಗಳನ್ನ ಮಾಡಿದ್ದಾರೆ. ಇವತ್ತು ಉಚಿತ ಸೇವೆಯನ್ನ ಆಂಬುಲೆನ್ಸ್ ಗಳ ಮೂಲಕ ಮಾಡ್ತಿದ್ದಾರೆ. ಹರೀಫ್ ಬಣಕಲ್ ಅವರು ಯಾವ ರೀತಿಯಾಗಿ ಗರ್ಭಿಣಿಯರಿಗೆ ಉಚಿತವಾಗಿ ಆಂಬುಲೆನ್ಸ್ ಕೊಡ್ತಾರೋ ಅದೇ ರೀತಿ ಈಶ್ವರ ಮಲ್ಪೆ ಅವರು ಖುದ್ದು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ ಎಮರ್ಜೆನ್ಸಿ ಇರುತ್ತೋ ಅಲ್ಲಿ ಆಂಬುಲೆನ್ಸ್ ತಗೊಂಡು ಹೋಗ್ತಾರೆ. 2 ಆಂಬುಲೆನ್ಸ್ ಗಳು ಇಟ್ಕೊಂಡಿದ್ದಾರೆ. ಇವತ್ತು ಅವ್ರ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ಅಂತ 10 ನೋಡಿದ್ರೆ ಮಾತ್ರ ಗೊತ್ತು. ಸರ್, 3 ಜನ ಮಕ್ಕಳಿಗೆ ಇವತ್ತು ಬುದ್ಧಿಮಾಂದ್ಯರು, ಇಷ್ಟೆಲ್ಲ ಇದೆ. ನೀವು ಇರುವಂತ ಮನೆ ನೋಡಿದ್ರೆ ಇವತ್ತು ನಾಳೆನೋ ಬಿದ್ದೋಗುತ್ತೆ ಅನ್ನೋ ಸ್ಥಿತಿಯಲ್ಲಿ ಇದ್ದೀರಿ. ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ಬೇರೆಯವ್ರಿಗೆ ಕಷ್ಟಕ್ಕೆ ನೀವು ಸ್ಪಂದಿಸ್ತಾ ಹೋಗ್ತಾ ಇದ್ರಲ್ಲ, ನಿಮ್ಮ ಕಷ್ಟಕ್ಕೆ ಇಲ್ಲಿಯವ್ರಿಗೆ ಯಾರಾದ್ರೂ ಸ್ಪಂದಿಸುವಂತ ಕೆಲಸ ಮಾಡಿದಾರ? ಖಂಡಿತವಾಗಿಯೂ ಈಗಾಗಲೇ ಸಮಸ್ತ ಜನತೆ ನಂಗೆ ಆಶೀರ್ವಾದ ಇದೆ. ಆಶೀರ್ವಾದ ಅಷ್ಟೇ ಸಾಕು ಸಾಕಾ? ನಂಗೆ. ಯಾಕೆಂದ್ರೆ ಇವತ್ತು ನೀವು ಹೇಳಿದಾಗ 2 ಆಂಬುಲೆನ್ಸ್ ಅಂತ ಹೇಳಿದ್ರಿ. ಆ 2 ಆಂಬುಲೆನ್ಸ್ ಅಂದ್ರೆ ಒಂದು ಮಗು ನಂದು ತೀರಿ ಹೋಯ್ತು. ಇವತ್ತಿಗೆ 4 ವರ್ಷ ಆಯ್ತು. ಆ 4 ವರ್ಷದಲ್ಲಿ ಈಗ ನಮ್ದು 3 ಆಂಬುಲೆನ್ಸ್ ಆಯ್ತು. ಅವನ ಸವಿನೆನಪುಗಂತ ಮಾಡಿದ್ದೀನಿ. ಯಾಕೆಂದ್ರೆ ಒಂದು ಮನೆ ಕಟ್ಟಲಿಕ್ಕೆ ಒಂದು 35-40 ಲಕ್ಷ ರೂಪಾಯಿ ಹೋಗ್ತದೆ. ಅದೇ 40 ಲಕ್ಷದಲ್ಲಿ ಒಂದು 4 ಆಂಬುಲೆನ್ಸ್ ಮಾಡಿದ್ರೆ ಎಷ್ಟೋ ಜೀವಗಳು ಉಳಿತಿರಲ್ಲ. ಅದಕ್ಕೋಸ್ಕರ ಆಂಬುಲೆನ್ಸ್ ಮಾಡಿದ್ದೇನೆ. ಹಾಗೆ ಇವತ್ತು ನಾನೊಂದು ಚಿಕ್ಕದಾಗಿ ಒಂದು ಮನೆ ಕಟ್ತಾ ಇದ್ದೇನೆ ಎಲ್ಲರ ಆಶೀರ್ವಾದದಿಂದ. ಯಾಕೆಂದ್ರೆ ಒಂದು ಮನೆ ಕಟ್ಟಿದ್ರೆ ನನಗೆ ಅಂತ ನಾನು ಮಾಡ್ಕೊಳ್ಳಿಲ್ಲ, ಅದನ್ನು ಸಹ ಸಮಾಜ ಸೇವೆಗೆ ಅಂತ ಮಾಡಿದ್ದೀನಿ. ಯಾಕೆಂದ್ರೆ ಬಂಧು ಬಳಗಕ್ಕೆ ಕೊಡಬಾರ್ದಿದ್ದು, ಏನಿದ್ರೆ ಸಹ ಈ ಮನೆ ಕೊನೆಯದಾಗಿ ಸಮಾಜಕ್ಕೆ ಬೇಕಂತ ವಿಲ್ ಮಾಡಿ ಇಡ್ತೀನಿ.